ಬತುಲಾ ಕಿಲ್ಲೆದಾರ ಉಚ್ಚಾಟನೆ. ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಲ್ತಾಫ್ ಹಳ್ಳೂರ ಹೇಳಿದ್ದೇನೆಂದರೆ, ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪೌಷ್ಟಿಕಾಹಾರ ಪಟ್ಟಣದ ಚೀಲಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ರಕರಣದ ಆರೋಪ ಎದುರಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಉದಯೋನ್ಮುಖ ರಾಜಕಾರಣಿ ತಾರೆ ಹಾಗೂ ಈ ಹಿಂದೆ 3/9/2021 ಜರುಗಿದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 77ರ ಪರಾಜಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಮತಿ ಬತುಲಾ ಕಿಲ್ಲೆದಾರ ಅವರನ್ನು ಕರ್ನಾಟಕ ಕಾಂಗ್ರೆಸ್ ಪಕ್ಷದಿಂದ ತಕ್ಷಣ 21/2/2025 ಜಾರಿಗೆ ಬರುವಂತೆ ಅಮಾನತು ಆದೇಶ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಅಲ್ತಾಫ್ ಹುಸೇನ್ ಹಳ್ಳೂರವರು ಪತ್ರಿಕಾ ಹಾಗೂ ಜಾಲತಾಣ ಮಾಧ್ಯಮಗಳ ಮುಖಾಂತರ ಹೊರಡಿಸಿ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಸಿಪಾಯಿಗಳ ಪಕ್ಷ ಎಂದು ಸಾಬೀತುಪಡಿಸಿದ್ದಾರೆ. ಅಂಗನವಾಡಿ ಮತ್ತು ಸರ್ಕಾರಿ ಇಲಾಖೆ ವತಿಯಿಂದ ಏನೋ ಒಂದು ಹಗರಣೆ ಆಗಿದೆ ಅಂತೇಳಿ ನಾನು ಪೇಪರ್ನಲ್ಲಿ ಓದಿದ್ದೀನಿ, ನ್ಯೂಸ್ನಲ್ಲಿ ನೋಡಿದ್ದೀನಿ. ಮತ್ತು ಇದರ ಬಗ್ಗೆ ಕೇಳಬೇಕಂತೇಳಿ ಬತುಲ್ ಕಿಲ್ಲೆದಾರ ನಮ್ಮ ಸಂಪರ್ಕದಲ್ಲಿ ಇಲ್ಲ. ಅವ್ರಿಗೆ ನಾನು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೆ, ಸಿಗ್ತಾ ಇಲ್ಲ. ಯಾಕಂದರೆ ಆರೋಪ ಇದೆ, ಅವ್ರಿಗೂ ನನ್ನ ಕೇಳ ಮ್ಯಾಗೆ ಗೊತ್ತಾಗೋದು ಅದು ಅವ್ರದ್ದು ಕೈವಾಡಿದ್ರಾಗಿದೆ ಇಲ್ಲ ಅಂತೇಳಿ. ಆದರೆ ಒಂದು ಪಕ್ಷಕ್ಕೆ ಕೆಟ್ಟ ಹೆಸರು ಬರ್ತಾಯಿದ್ದು ಪೇಪರ್ನಲ್ಲಿ ಆಯ್ತು ಮತ್ತು ಕೆಲವು ನ್ಯೂಸ್ ಚಾನೆಲ್ನಲ್ಲಿ ಆಯ್ತು. ಕಾಂಗ್ರೆಸ್ ನಾಯಕಿ ಬತುಲ್ ಕಿಲ್ಲೆದಾರ ಕಳ್ಳತನ ಇದ್ರಾಗ ಶಾಮೀಲ್ ಅದಾರ ಅಂತೇಳಿ ನ್ಯೂಸ್ನಲ್ಲಿ ಏನು ಬಂತಲ್ಲ, ಅದಾಗ ನಮ್ಗೆ ಪಕ್ಷದ ಒಂದು ಕೆಟ್ಟ ಹೆಸರು ಬರಬಾರ್ದು ಅಂಥೇಳಿ ನಮ್ಮೆಲ್ಲ ಪಕ್ಷದ ನಾಯಕರ ಜೊತೆ, ಸ್ಥಳೀಯ ನಾಯಕರ ಜೊತೆ ಮತ್ತು ಶಿಸ್ತು ಸಮಿತಿಯ ಅಧ್ಯಕ್ಷ ಸದಸ್ಯರ ಜೊತೆ ನಾನು ಚರ್ಚೆ ಮಾಡಿ ನಮ್ಮ ಈ ನಿರ್ಣಯ ತಗೊಂಡಿದ್ರೆ ಸದ್ಯಕ್ಕೆ ಅಕ್ಕಿಯನ್ನು ನಾನು ಅಮಾನತ್ ಮಾಡಿದ್ದೀನಿ. ಮತ್ತು ಅಕ್ಕಿ ಪೊಲೀಸ್ ಕೈಯಾಗ ಸಿಕ್ಕರು. ಅಕ್ಕಿ ಮ್ಯಾಗ ಏನಾರು ಆರೋಪ ನಮ್ಗೆ ಇದಾವ ಅಂತೇಳಿ ಗೊತ್ತಾದ್ರೆ ನಾನು ಮುಂದೆ ಉಚ್ಚಾಟನೆ ಸುಧಾ ಮಾಡ್ತೀನಿ. ಸರ್, ಈಗ ಅಮಾನತುಗೊಳಿಸಲಾಗಿದೆ ಅಂದ್ರೆ ಪಾರ್ಟಿದಿಂದ ಅಮಾನತುಗೊಳಿಸಲಾಗಿದೆ. ಮತ್ತು ನಮ್ಮ ಕಾಂಗ್ರೆಸ್ ಪಾರ್ಟಿದ 2021 ಏನು ಮಹಾನಗರ ಪಾಲಿಕೆ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಅವರು ವಾರ್ಡ್ ನಂಬರ್ 76 ಬಹುಶಃ 76 ಅಲ್ಲಿ ಸೋತರು ಅವರು. ಮತ್ತು ಕಾಂಗ್ರೆಸ್ ನಾಯಕಿ ಬಂದ ಮ್ಯಾಗ ನಾವು ಕಾಂಗ್ರೆಸ್ ಪಕ್ಷದಿಂದ ನಾವು ಅಮಾನತ್ ಮಾಡಬೇಕಲ್ಲ, ಅದಕ್ಕೆ ಅಮಾನತ್ ಮಾಡಿದ್ದೀನಿ. ಮತ್ತು ಅದ್ರಾಗ ಭಾಳಷ್ಟು ಜನ ಹಿಂದೆ ಅಮಾಯಕರು ಟೀಚರ್ಸ್ ಕೆಲವು ಶಾಮೀಲ್ ಇರ್ಬೋದು, ಕೆಲವರು ಅಮಾಯಕರು ಇರ್ಬೋದು. ಅವರು ಪಾಪ ಜೈಲಲ್ಲಿ ಇದ್ದಾರೆ. ಅವ್ರ ಅರೆಸ್ಟ್ ಮಾಡಿ FIR ಆಗಿ ಜೈಲಲ್ಲಿ ಬಿದ್ದಾರೆ. ಸುಮ್ಮನೆ ಯಾರಿಗೆ ತೊಂದರೆ ಕೊಡೋದು ಬೇಡ. ಒಂದು ವ್ಯಕ್ತಿಲಿಂದ ಪಕ್ಷದ ಕೆಟ್ಟ ಹೆಸರು ಬೇಡ ಅಂತೇಳಿ ಆಕಿನೂ ಅಮಾನತ್ ಮಾಡಿದ್ದೀವಿ. ತಿರುಗಿ ಅವ್ರು ಸರ್ ಪಕ್ಷದ ಅಲ್ಲ, ಅವ್ರು ನಿರಪರಾಧಿ ಅಂತೇಳಿ ಆರೋಪ ಮುಕ್ತಾಗಿ ಬಂದ್ರೆ ಮತ್ತು ವರಿಷ್ಠರ ತೀರ್ಮಾನದು ಅದೇನು ನನ್ನ ವೈಯಕ್ತಿಕ ತೀರ್ಮಾನ ಏನಿಲ್ಲ. ನಮ್ಗೆ ಅವ್ರಿಗೇನಿಲ್ಲ. ಆರೋಪ ಆಗಿ ಶಿಕ್ಷೆ ಆದ್ರೆ ನಾವು ಹೆಂಗೆ ಇಟ್ಕೊತೀವಿ ಪಾರ್ಟಿನಲ್ಲಿ. ಆರೋಪ ಫ್ರೀ ಆಗಿ ಬಂದ್ರೆ ಮತ್ತೆ ವಿಚಾರ ಮಾಡ್ತೀವಿ.